ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಮ್ಮ ತುಂಬಾ ಅವಸರದಲ್ಲಿ ಎಲ್ಲಿಗೋ ಹೋಗ್ತಾ ಇರೋ ಹಾಗಿತ್ತು. ಅಮ್ಮ ಅವರು ಬರೋದಕ್ಕೆ ಹೇಳಿದ್ರಮ್ಮ, ತಡ ಆಯ್ತು ಅಂತ ಅವಸರದಲ್ಲಿ ಬರ್ತಿದ್ದೀನಿ. ಅಮ್ಮ ಯಾರಾದ್ರೂ ಡಾಕ್ಟರ್ಗೋ ಪೂಜೆ ಮಾಡೋದಕ್ಕೆ ಪುರೋಹಿತರಿಗೋ ಬರೋದಕ್ಕೆ ಹೇಳ್ತಾಳೆ ಹೊರತು ನಿಮಗ್ ಯಾಕೆ ಬರೋದಕ್ಕೆ ಹೇಳಿದ್ಲು? ಡಾಕ್ಟರ್ಗಳು ಪೂಜಾರಿಗಳು ಮದುವೆ ಸಂಬಂಧನ ತಗೊಂಡ್ ಬರೋದಿಲ್ಲ ಅಲ್ವಾ? ಮದುವೆ ಸಂಬಂಧನಾ? ಯಾರಿಗೆ? ತಮ್ಮ ದೊಡ್ಡ ಮಗಳು ಕಲ್ಯಾಣಿ ಅವ್ರಿಗಂತ ಹೇಳಿದ್ರಮ್ಮ. ಈಗಾಗ್ಲೇ ತಡ ಆಯ್ತಮ್ಮ, ನಾನು ಹೋಗಿ ನೋಡ್ತೀನಿ. ನೀನ್ ಹೇಳೋದೇನೋ ಒಳ್ಳೇದೆ, ಆದ್ರೆ ಸ್ವಲ್ಪ ದಿನ ಮುಂದೂಡಿದ್ರೆ ಒಳ್ಳೇದೇನೋ ಅನಿಸ್ತದೆ. ನಮಸ್ಕಾರ ಅಮ್ಮ. ನಮಸ್ಕಾರ ಪಾಲಕ್ಷೇನು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಬನ್ನಿ. ಕಲ್ಯಾಣಿ ಬಾಮ್ಮ. ಕೂತ್ಕೋ. ಕಲ್ಯಾಣಿ ನನ್ನ ಮೊಮ್ಮಗಳು. ಇವಳಿಗೆ ನೀವು ಮದ್ವೆ ಸಂಬಂಧನ ನೋಡ್ಬೇಕಾಗಿರೋದು. ಲಕ್ಷ್ಮೀ ದೇವಿ ತರ ಇದ್ದಾಳಮ್ಮ. ನಮ್ಮ ಮನೆ ಲಕ್ಷ್ಮೀ ದೇವಿನ ಕಳಿಸೋ ಮನೆ ವೈಕುಂಠದ ಹಾಗಿರ್ಬೇಕು. ಎಲ್ರ ಮನಸ್ಸು ಸ್ವಚ್ಛವಾಗಿರ್ಬೇಕು. ಸೊಸೆನ ಮಗಳಾಗಿ ನೋಡ್ಕೋಬೇಕು. ಊರ್ನವರೆಲ್ಲ ಸೇರಿ ಭೂತ ಕನ್ನಡಿಲಿ ನೋಡಿದ್ರು ನೀವು ತರೋ ಸಂಬಂಧದಲ್ಲಿ ಯಾವ ತರದ ಲೋಪನೂ ಇರಬಾರ್ದು. ಬರೋ ಮೊದಲನೇ ಸಂಬಂಧ ಗಟ್ಟಿಯಾಗಿರ್ಬೇಕು. ನಿಮ್ಮ ವಿಷಯದಲ್ಲಿ ಯಾವ ತಪ್ಪು ಆಗೋದಕ್ಕೆ ಬಿಡೋದಿಲ್ಲಮ್ಮ. ನಿಮ್ಮ ಮೊಮ್ಮಗಳಿಗೆ ಸರಿ ಹೊಂದೋ 4 ಸಂಬಂಧಗಳಿದೆ. ನಿಮಗೆ ಇಷ್ಟ ಆದ್ರೆ ಅವ್ರ ಜೊತೆ ಸಂಬಂಧ ಮಾತಾಡಬಹುದು. ಸರಿ, ಹುಡುಗ ವ್ಯಾಪಾರ ಮಾಡೋನಾಗದೇ ಇದ್ರು ಉನ್ನತ ಶಿಕ್ಷಣ ಪಡೆದೋನಾಗಿದ್ರೆ ಒಳ್ಳೇದು. ಸರಿನಮ್ಮ. ಇದು ನೋಡಿ, ಹುಡುಗರ ಫೋಟೋಗಳು. ಅಮ್ಮ, ಅಮ್ಮ, ಈ ಹುಡುಗ ಲಕ್ಷಣವಾಗಿದ್ದಾನೆ. ಕಲ್ಯಾಣಿ ನೋಡು. ಇವನು ಕುಟುಂಬದ ಬಗ್ಗೆ ವಿವರಗಳು. ಹುಡುಗ ತುಂಬಾ ಮೃದುನಮ್ಮ. ಅಪ್ಪ ಅಮ್ಮನ ಇಷ್ಟನೇ ಅವನಿಷ್ಟ. ಅವನ ಹೆಸರು ಅನಿಲ್. ತಂದೆ ಹೆಸರು ರಾಮನಾಥ. ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಿ. ಹುಡುಗ ಕೂಡ ಜಾಬ್ ಮಾಡ್ತಿದ್ದಾನೆ. ಅದೇನಂದ್ರೆ ನಿಲ್ಲಿಸ್ಬಿಟ್ರಲ್ಲ, ಹೇಳಿ. ವರದಕ್ಷಿಣೆ ಜಾಸ್ತಿ ಬೇಕು ಅನ್ಕೊಂಡಿರ್ಬೇಕು ಪಾರ್ವತಿ. ನಾವು ಕೊಡೋಕಾಗದೆ ಇರೋಷ್ಟ. ಅಲ್ಲಮ್ಮ, ಹಠ ಜಾಸ್ತಿ. ಪರವಾಗಿಲ್ಲ, ಮದ್ವೆನ ಚೆನ್ನಾಗಿ ನಾವೇ ಮಾಡ್ತೀವಿ ಅಂತ ಹೇಳಿ. ಈ ಸಂಬಂಧ ನಮ್ಗಿಷ್ಟನೇ. ಶುಭಂ. ನಾಳೆನೆ ಹುಡುಗಿನ ನೋಡೋದಕ್ಕೆ ಏರ್ಪಾಡು ಮಾಡ್ತೀನಿ.
ಒಳ್ಳೇದು. ಪಾರ್ವತಿ, ಕಲ್ಯಾಣಿಗೆ ಇಷ್ಟ ಆದ್ನೋ ಇಲ್ವೋ? ಇಷ್ಟ ಆಗದಿದ್ರೆ ಹೇಳ್ತಿದ್ಲಲ್ವರಿ. ಹೆಣ್ಣು ಮಕ್ಕಳು ಮೌನವಾಗಿದ್ರೆ ಸಮ್ಮತಿ ಅಂತ ಅರ್ಥ ಅಲ್ವಾ? ಅಮ್ಮ, ನಾನಿನ್ನ ಹೊರಡ್ತೀನಿ. ಆಗ್ಲಿ, ತಗೊಳ್ಳಿ. ಬರ್ತೀನಮ್ಮ. ಒಳ್ಳೇದು. ಬರ್ತೀನಿ ಯಜಮಾನ್ರೆ. ಸರಿ. ಅನುಪಮ, ನಾಳೆ ಹುಡುಗನ ಕಡೆಯವ್ರು ಬರ್ತಾರೆ. ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಕಲ್ಯಾಣಿನ ಅಂದವಾಗಿ ಅಲಂಕಾರ ಮಾಡೋ ಜವಾಬ್ದಾರಿ ನಿಂದು. ಹಾಗೆ ಆಗ್ಲಮ್ಮ. ಶೌರ್ಯ, ಹುಡುಗನ ಕಡೆಯವ್ರಿಗೆ ಆತಿಥ್ಯದಲ್ಲಿ ಯಾವ ಲೋಪನೂ ಬರಬಾರ್ದು. ಸರಿ ಅಜ್ಜಿ. ಪಾಲಾಕ್ಷಯ್ಯನವ್ರೆ, ಹೇಳಿಮ್ಮ. ಹುಡುಗನ ಕಡೆಯವ್ರದ್ದು ಯಾವ ಊರು ಅಂದ್ರಿ? ರಾಮಾಪುರನಮ್ಮ. ತುಂಬಾ ಒಳ್ಳೆ ಸಂಬಂಧನೇ ತಂದಿದ್ದೀರಾ. ಹಾಗೆ ಹೇಳೋದ್ ಮರ್ತು ಹೋದೆ. ಅಮ್ಮ ಆ ಹುಡುಗನ ತಂದೆ ಫೋನ್ ನಂಬರ್ನ ನಿಮ್ ಹತ್ರ ತಗೊಳ್ಳೋದಕ್ಕೆ ಹೇಳಿದ್ರು. ಹೇಳ್ತೀನಿ, ಬರ್ಕೊಳ್ಳಿಮ್ಮ. ಹಾ 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 850017. ಬರ್ತೀನಮ್ಮ. ಹಾ ಹಾ. ಕಲ್ಯಾಣಿಗೆ 18 ವರ್ಷ ತುಂಬ್ತಿದ್ದ ಹಾಗೆ ಮದ್ವೆ ಮಾಡ್ತೀನಿ. ಲಕ್ಷಣವಾಗಿದ್ದಾನೆ. ಈ ಸಂಬಂಧ ನಮ್ಗಿಷ್ಟನೇ. ಮದ್ವೆನ ಚೆನ್ನಾಗಿ ನಾವೇ ಮಾಡ್ತೀವಿ ಅಂತ ಹೇಳಿ. ಕಲ್ಯಾಣಿ, ಯಾಕೆ ಅಳ್ತಿದೀಯಾ? ಈಗ್ಲೇ ನನಗ್ ಮದ್ವೆ ಯಾಕಮ್ಮ? ಅಜ್ಜಿ ಯಾಕಿಂತ ನಿರ್ಧಾರಗಳನ್ನ ತಗೊಂಡ್ರು? ಅಮ್ಮನ ಮುಂದೆ ಕೈ ಕಟ್ಟಿ ತಲೆ ತಗ್ಸಿ ನಿಂತ್ಕೊಳ್ತಾ ಇದ್ದ ಜನಗಳು ಅಮ್ಮನ ಮುಂದೆನೆ ನಿನ್ ಬಗ್ಗೆ ಹಾಗೆ ಮಾತಾಡ್ತಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗ್ಲಿಲ್ಲ. ನಿನ್ ಜೀವನದಲ್ಲಿ ಮುಂದೆ ಏನಾಗೋಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನಿನಗಾದಷ್ಟು ಬೇಗ ಮದ್ವೆ ಮಾಡ್ಬೇಕು ಅನ್ಕೊಳ್ತಿದ್ದಾರೆ. ಒಳ್ಳೆ ಕುಟುಂಬಕ್ಕೆ ನಿನ್ನನ್ನು ಸೇರಿಸ್ಬೇಕು ಅಂದ್ಕೊಳ್ತಿದ್ದಾರೆ. ಮೊದಲೇ ಒಂದು ಸಾರಿ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಗಿದೆ. ಇಂಥ ಸಮಯದಲ್ಲಿ ನಾನ್ ತಾನೇ ಏನ್ ಹೇಳೋದಕ್ಕೆ ಸಾಧ್ಯ ಹೇಳು? ಮದ್ವೆ ಬ್ರೋಕರ್ನ ಕರೆಸ್ತಿದ್ದಾರೆ ಅಂತ ನಿಂಗೆ ಗೊತ್ತಿತ್ತಲ್ವಾ? ನೀನ್ ಆಗ್ಲೇ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಅಜ್ಜಿ ಆರೋಗ್ಯ ನನ್ ಕಣ್ಮುಂದೆ ಕಾಣಿಸ್ತು. ಇದ್ದಕ್ಕಿದ್ದ ಹಾಗೆ ಮದ್ವೆ ಎಂದಾಗ ನನಗೇನ್ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ಅಜ್ಜಿ ಕೋಪನ, ಪ್ರೀತಿನ ಎರಡನ್ನೂ ನೋಡಿದ್ದೀನಿ. ಅದಕ್ಕೆ ಏನೂ ಮಾತಾಡ್ಲಿಲ್ಲ. ಒಳ್ಳೆ ಕೆಲ್ಸನೇ ಮಾಡ್ದೆ. ಇಲ್ದೆ ಹೋಗಿದ್ರೆ ಅಮ್ಮ ಇನ್ನೂ ನೋವು ಪಡ್ತಿದ್ಲು. ನಾಳೆ ಹುಡುಗ ಬರ್ತಿದ್ದಾನೆ, ನೀನೊಂದ್ಸರ್ತಿ ನೋಡು. ನಿನ್ಗಿಷ್ಟ ಆಗಿಲ್ಲ ಅಂದ್ರೆ ಬೇರೆ ಸಂಬಂಧ ನೋಡೋಣ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಇನ್ನು ಓದಿನ ಬಗ್ಗೆ ಹೇಳೋದಾದ್ರೆ, ನಿನಗ್ ಓದು ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ ತಂದೆ ನನ್ನ ಹತ್ರ ಹೇಳ್ತಿದ್ರು. ಹುಡುಗನ ಹತ್ರ ನಾನು ಹೇಳ್ತೀನಿ, ನಿನ್ ಮದ್ವೆ ಆದ್ಮೇಲೂ ಕೂಡ ಓದ್ಬಹುದು, ಸರಿನಾ? ಅನುಪಮ ಅಮ್ಮ ಹೇಳಿದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡು ಕಲ್ಯಾಣಿ.
ದೊಡ್ಡವರು ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳಲ್ಲ ಅಲ್ವಾ? ಇಲ್ಲಿ ಎಲ್ರಿಗಿಂತ ಚಿಕ್ಕ ಹುಡುಗಿ ಅಂದ್ರೆ ನೀನೇನೆ. ಅದಕ್ಕೆ ಎಲ್ರೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಸಿದ್ದು, ಯಾಕೆ ನಗ್ತಿದ್ಯಾ? ಸೀರಿಯಸ್ ಸಿಚುವೇಶನ್ ಅಲ್ಲಿ ಸಖತ್ತಾಗಿ ಜೋಕ್ ಮಾಡಿದೆ ಬ್ರೋ. ಕಲ್ಯಾಣಿ ಚಿಕ್ಕ ಹುಡುಗಿನ ಇವಾಗ ನೋಡು ತುಂಬಾ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ದಾಳೆ. ನಾಳೆ ದಿನ ಇವಳನ್ನ ನೋಡೋದಕ್ ಬಂದವರು ಕೂಡ ಕಲ್ಯಾಣಿ ನೋಡ್ತಿದ್ದಾಗೇನೆ ನಾಳೆ ನನ್ನ ಮದ್ವೆ ಅಂತ ನಿದ್ದೆ ಬಂದಿಲ್ಲ ಅಂತ ಹೇಳಿ ಅಜಯ್ ರಾವ್ ಅವ್ರ ಸ್ಟೈಲ್ ಸಾಂಗ್ ಕೂಡ ಹಾಡ್ತಾರೆ. ಕಲ್ಯಾಣಿ ಕೂಡ ಅದಕ್ಕೆ ಸ್ಟೆಪ್ ಆಗ್ತಾಳೆ ನೋಡು. ನನ್ ಮಗನೇ ಮಾಡ್ತೀನಿ ನಿಂಗೆ ನಿನ್ನೋ. ಕಲ್ಯಾಣಿ ನಿಂತ್ಕೋ. ಶೌರ್ಯ ಹೋಗ್ ಕಲ್ಯಾಣಿ ತಡಿ. ಕಲ್ಯಾಣಿ ನಿಂತ್ಕೋ. ನನ್ ಮಾತ್ ಕೇಳು ಕಲ್ಯಾಣಿ. ಅಮ್ಮ, ನನ್ಗಿವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಅಯ್ಯೋ ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ. ಕಲ್ಯಾಣಿ, ಏನಾಯ್ತು? ಕಲ್ಯಾಣಿ, ಏನಾಯ್ತು? ಏನಾಯ್ತಮ್ಮ? ನೋಡ್ಕೊಂಡು ಹೋಗ್ಬೇಕಲ್ವಾ? ಆಗಿದ್ದನ್ನು ನಿಂತ್ಕೊ ಅಂತ ಹೇಳ್ತಾನೆ ಇದ್ದೀನಿ. ಈಗ ನೋಡು, ಮುಳ್ಳು ಚುಚ್ಕೊಂಡೇ ಬಿಡ್ತು. ಏನು ಆಗಿಲ್ಲ ಬಿಡಮ್ಮ. ಹಲೋ ಆಫೀಸರ್, ನೀನ್ ಹಿಂಗ್ ಮುಳ್ಳು ತೆಗಿಯೋದನ್ನ ನಿಮ್ಮಮ್ಮ ಏನಾದ್ರೂ ನೋಡಿದ್ರು ಅನ್ಕೋ, ಮತ್ತೆ ದೊಡ್ಡ ಪಂಚಾಯ್ತಿನೇ ಮಾಡ್ಬಿಡ್ತಾರೆ. ನಮ್ಮಮ್ಮ ಈಗೇನು ಅನ್ಕೊಳ್ಳಲ್ಲ ಬಿಡು. ಯಾಕೆ ಅಂದ್ರೆ ನಿನಗೆ ಮದ್ವೆ ಸೆಟ್ ಆಗಿದೆ ಅಲ್ವಾ? ಪದೇ ಪದೇ ಮದ್ವೆ ಅಂತ ಅಂತ ಇರ್ಬೇಡ, ಭಯ ಆಗ್ತಿದೆ. ಕಲ್ಯಾಣಿ, ಅಲ್ಲಾಡ್ಬೇಡ ಇರು. ಮುಳ್ಳು ಒಳಗ್ ಸಿಕ್ಕಾಕೊಳ್ಳುತ್ತೆ. ನನಗೆ ಮನೆ ಬಿಟ್ಟು ಬೇರೆ ಕಡೆ ಹೋಗಕ್ ಇಷ್ಟ ಇಲ್ಲ ಆಫೀಸರ್. ಹಾಗಾದ್ರೆ ಮನೆ ಅಳಿಯನಾಗ್ ಬರೋ ಹುಡುಗನ್ ಮಾಡ್ಕೋ. ಅಷ್ಟೇ ಅಂತ್ಯ? ಆದ್ರೆ ಇವಾಗ ಮನೆ ಅಳಿಯನಾಗ್ ಯಾರ್ ಬರ್ತಾರೆ? ಹೋಗ್ಲಿ, ನಿನ್ನೆ ಮಾಡ್ಕೊಳ್ಳ. ಹೇಗಿದ್ರು ಆಲ್ರೆಡಿ ಮನೆ ಅಳಿಯನಾಗಿ ಬಂದಿರೋ ಅಳಿಯ ಸ್ವಂತ ಅತ್ತೆ ಮಗ. ಕಲ್ಯಾಣಿ, ಯಾಕೆ ಹಾಗೆ ಮಾತಾಡ್ತಿದೀಯಾ? ಯಾಕೆ ತಡಿತಿದ್ಯಾ? ಮಾತಾಡೋದಕ್ ಬಿಡು ಅನುಪಮ. ಹೋಲಿಕೆಗಳು ಬೆಳೆಸಿದ ರೀತಿ ಎಲ್ಲಿಗೆ ಹೋಗುತ್ತೆ? ವಾರಸತ್ವವಾಗಿ ಬಂದಿದೆ ಅನ್ಸತ್ತೆ. ಮದ್ವೆ ಆಗಿರೋರ್ನ ಮದ್ವೆ ಮಾಡ್ಕೋತಾಳಂತೆ ನೋಡು. ನಾಚಿಕೆ ಇಲ್ದೆ ಹೇಗ್ ಮಾತಾಡ್ತಾ ಇದ್ದಾಳೆ. ಅಮ್ಮ, ಕಲ್ಯಾಣಿ ಏನೋ ಸುಮ್ನೆ ಹೇಳಿದ್ಲು. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ಹೇಗೆ? ಏನಮ್ಮ ಅನುಪಮ, ನೀನಾದ್ರೂ ಹೇಳು ನನ್ ಮಗನಿಗೆ.
ನನ್ ಮಗನ್ ಮಾತನ್ನ ಕೇಳ್ತಾ ಇದ್ರೆ 18 ವರ್ಷದ ಹಿಂದೆ ನಿನ್ನ ಮಾತುಗಳು, ಕಲ್ಯಾಣಿ ಚೇಷ್ಟೆನ ನೋಡ್ತಾ ಇದ್ರೆ ಮಾಧುರಿ ಚೇಷ್ಟೆಗಳು ನೆನ್ಪಗ್ ಬರ್ತಿದೆ. ಈಗ ನಿಲ್ಲಿಸ್ತೀರಾ ಅತ್ತೆ? ಪ್ರತಿ ಮಾತಿಗೂ ನಮ್ಮಮ್ಮನ ಅನ್ನೋದು ನಿಮಗೆ ಅಭ್ಯಾಸ ಆಗೋಗಿದೆ. ಹೌದು, ನಮ್ಮಮ್ಮ ತಪ್ಪೇ ಮಾಡಿದಾಳೆ, ಆದ್ರೆ ಅವಳಿವಾಗ ಇಲ್ವಲ್ಲ. ಯಾಕೆ ಪದೇ ಪದೇ ಸತ್ತೋಗಿರೋಳಿಗೆ ಬೈತಿರಲ್ಲ? ಇನ್ನೊಂದ್ಸಲ ಏನಾದ್ರೂ ನಮ್ಮಮ್ಮಂಗ್ ಬೈದ್ರೆ ಸರಿ ಇರಲ್ಲ ಹೇಳ್ತಿದೀನಿ. ತಪ್ಪು ಮಾಡಿರೋದು ಅಲ್ದೆ ಮತ್ತೆ ರೋಷ ಬೇರೆನಾ? ಅಮ್ಮ ಪ್ಲೀಸ್, ನೀನ್ ಸುಮ್ನಿರು. ಅದ್ ಹಾಗಲ್ಲ ಶೌರ್ಯ. ದಮಯಂತಿ, ಈಗ ಕಲ್ಯಾಣಿ ನನ್ನ ಮಗಳು. ನೀನು ಅವಳ ಅಮ್ಮನ ಬಗ್ಗೆ ಹೇಳಿದ್ರೆ ನನಗೆ ಹೇಳ್ದಾಗೇನೆ. ಕಲ್ಯಾಣಿಗೆ ಇರೋದು ಒಬ್ಳೇ ಅಮ್ಮ. ಪ್ರತಿ ಸಾರಿನೂ ಕಲ್ಯಾಣಿನ ಮಾಧುರಿಗೆ ಹೋಲಿಸ್ಬಿಡ ನೀನು. 2 ಕೈಗಳು ಸೇರಿದಾಗ ಮಾತ್ರ ಚಪ್ಪಾಳೆ, ಅದನ್ನ ನೆನ್ಪಿಟ್ಕೋ. ಅಂದ್ರೆ ಏನ್ ನಿನ್ ಉದ್ದೇಶ ಏನು ಅಂತ? ಅಮ್ಮ ಅಯ್ಯೋ, ನೀನ್ ಸುಮ್ನಿರಮ್ಮ. ನಡಿ ಒಳಗ್ ನಡಿ. ನೀನೊಬ್ಳೆ ಮಾಧುರಿ ಪರ ವಹಿಸ್ಕೊಂಡ್ ಬರ್ತೀಯ ಅಮ್ಮ? ನಡೆದು ಹೋದ ಘಟನೆಗಳನ್ನ ಈ ರೀತಿ ಎತ್ತಾಡ್ತಿದ್ರೆ ಅದು ತಪ್ಪಲ್ವಾ ಕಲ್ಯಾಣಿ? ಆಗೋದೇನಿದ್ರು ನಮ್ ಕೈಯಲ್ಲೇ ಇರುತ್ತೆ. ನಿನಗಿಷ್ಟ ಬಂದವ್ರನ್ನೇ ನೀನ್ ಮದ್ವೆ ಮಾಡ್ಕೋ. ಈಗ ಹುಡುಗನ್ ನೋಡಿದ ಮಾತ್ರಕ್ಕೆ ಮದ್ವೆ ಆಗತ್ತೆ ಅಂತ ಏನು ಇಲ್ವಲ್ಲ. ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಅದು ತಿಪ್ಪೆ ಕೆರೆಯೋದನ್ನ ನಿಲ್ಸತ್ತೆ ಅನ್ನೋ ಹಾಗಾಯ್ತು. ಹಾಗಾಗಿದೆ ನನ್ನ ಪರಿಸ್ಥಿತಿ. ಹೆತ್ತ ಮಗನ್ ಜೀವನ ಅಣ್ಣನ ಹಾಗಾಗ್ಬಾರ್ದು ಅಂತ ನಾನ್ ಯೋಚನೆ ಮಾಡಿದ್ರೆ ಮಗನಿಗ್ ಮಾತ್ರ ನಾನು ಗಯ್ಯಾಳಿ ಅಮ್ಮನ ಹಾಗೆ, ತಪ್ಪೆಲ್ಲ ನಂದೇ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅವನಿಗೆ. ಛೇ, ನಾನು ಬಾಯ್ ಬಿಟ್ಟಷ್ಟು ಅವರು ಒಳ್ಳೆಯವರಾಗ್ತಾ ಹೋಗ್ತಾ ಇದ್ದಾರೆ. ಮದ್ವೆ ಸಂಬಂಧ ತೋರ್ಸೋದಕ್ ಬಂದಿರೋದಕ್ಕೆ ಕಲ್ಯಾಣಿಗೆ ಎಲ್ಲಿ ಒಳ್ಳೆ ಸಂಬಂಧ ಬಂದ್ಬಿಡತ್ತೋ ಅಂತ ಪ್ರಾಣ ಹೋಗ್ತಿರೋ ಹಾಗಿದೆ ಪಾಪ ಅತ್ತಿಗೆ ಅವ್ರಿಗೆ. ಅತ್ತಿಗೆ ನೋವನ್ನ ಅವ್ರ ಬಾಯಿಂದಾನೆ ಕೇಳಿದ್ರೇನೆ ನನಗದೇ ಆನಂದ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ. ಯಾಕೆ ಹಾಗೆ ಹಾಕಿರ್ಸ್ಕೊತಿದ್ಯಾ? ಓ, ನಿಮಗ್ ಒಟ್ಟಿಗೆ ಇರೋದು, ಒಬ್ರು ಚೆನ್ನಾಗಿರೋದು ಅಂದ್ರೆ ಇಷ್ಟ ಆಗಲ್ಲ ಅಲ್ವಾ ಅತ್ಗೆ? ಮರ್ತೋಗ್ಬಿಟ್ಟಿದೀನಿ ಅತ್ಗೆ. ಏನು ಏನಾಯ್ತು? ಚಿಂತೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಿದ್ದೀರಾ ಅಂತಿದ್ದೀನಿ ಅತ್ಗೆ. ಏನೂ ಇಲ್ಲ ಬಿಡು. ಹೊಟ್ಟೆಲಿ ಏನಿದೆಯೋ ಕಕ್ಬಿಡಿ ಅತ್ಗೆ. ಇಲ್ಲಾಂದ್ರೆ ಟೆನ್ಷನ್ ಇಂದ ಶುಗರ್ BP ಬರುತ್ತೆ, ಬ್ರೈನ್ ವರ್ಕ್ ಆಗಲ್ಲ ಅತ್ಗೆ. ಹಾಗೆ ಒಂದೊಂದ್ಸರಿ BP ಇಂದ ಹಾರ್ಟ್ ಸ್ಟ್ರೋಕ್ ಕೂಡ ಬರ್ಬೋದು. ಬಾಯಿ ಮುಚ್ಕೊಂಡಿರ್ತೀಯಾ? ಅರ್ಥ ಆಯ್ತು ಬಿಡಿ ನಿಮ್ ಹೊಟ್ಟೆ ಉರಿ ಅತ್ಗೆ. ಮತ್ತೆ ಅನುಪಮ ಕಲ್ಯಾಣಿ ಸೇರಿ ನಿಮ್ಮಲ್ಲಿ ದಂಡಯಾತ್ರೆ ಮಾಡೋದಾ ಹೇಗೆ? ಅವರು ದಂಡಯಾತ್ರೆ ಮಾಡೋದಲ್ಲ, ಆ ಕಲ್ಯಾಣಿಗೆ ಕೆಲ್ಸಕ್ ಬಾರ್ದೇ ಇರೋನ್ನೋ ಇಲ್ಲ ತಲೆ ಕೆಟ್ಟಿರೋನ್ನೋ ತಂದು ಕಟ್ಟಬೇಕು. ಅಂದ್ರೆ ಮದ್ವೆ ಆಗಿ ಅತ್ತೆ ಮನೆಗೆ ಹೋಗ್ಬೇಕು ಅಂತೀರಾ? ಹೋಗ್ಬೇಕು, ಆದ್ರೆ ಅತ್ತೆ ಮಾವ ಹೇಗಿರ್ಬೇಕು ಅಂದ್ರೆ ದೊಡ್ಡ ರಂಪಾಟನೆ ಮಾಡ್ಬೇಕು. ಇಂಥ ಅತ್ತೆ ಮಾವ ಕೂಡ ಇರ್ತಾರಾ ಅಂತ ಅನ್ನಿಸ್ಬೇಕು ಅವಳಿಗೆ. ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ತರ ಇರ್ಬೇಕು ಅಷ್ಟೇ ಅಲ್ವಾ ಅದ್ಕೆ? ಜೋಕ್ ಮಾಡಿದೆ ಅದ್ಗೆ, ಜೋಕು. ನಗು ಬರ್ತಿಲ್ಲ, ಆದ್ರೆ ಅವಳ ಜೀವನದಲ್ಲಿ ನಗು ಇರಬಾರ್ದು. ಪ್ರತಿ ಸಲ ನನ್ನ ಮಗನ ಕೈಯಿಂದಾನೆ ನನ್ನ ಬಾಯಿನ ಮುಚ್ಚಿಸ್ತಾ ಇದ್ದಾಳೆ.
ನಂದೇ ತಪ್ಪು ಅಂತ ಮುದ್ರೆ ಹಾಕ್ತಾ ಇದ್ದಾಳೆ. ಆದ್ರೆ ಆ ಪಾಲಕ್ಷಯ್ಯ 10 ಊರ್ ಹೇಳ್ಕೊಳ್ಳೋ ಅಂತ ಸಂಬಂಧನ ತರ್ತೀನಿ ಅಂತ ಶುಭವಾಗ್ಲಿ ಅಂತ ಹೇಳ್ತಾ ಹೋದ ಅಲ್ವಾ? ನಾಳೆ ಹುಡುಗಿ ನೋಡೋದಕ್ಕೂ ಬರ್ತಾರಂತಲ್ವಾ? ಆಲ್ರೆಡಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವರು ಕೋಳಿ ಮೊಟ್ಟೆ ಮೇಲೆ ಮೂತ್ರ ಮಾಡೋ ಅಂಥವ್ರು. ಚಿಕ್ಕ ವಿಷಯನೂ ಕೂಡ ಬೂತ್ ಕನ್ನಡಿನಲ್ಲಿಟ್ಟು ನೋಡ್ತಾರಂತೆ. ಮದ್ವೆ ಹುಡುಗನ್ ತಂದೆ ನಾನು ಮಲ್ಗೋ ಮಂಚಕ್ಕೆ 3 ಕಾಲು ಅಂತನಂತೆ. ಯಾರ್ ಏನೇ ಹೇಳಿದ್ರು ಅದನ್ನ ನಂಬ್ತಾನಂತೆ. ಅಂದ್ರೆ ಇವಾಗ ಫೋನ್ ಮಾಡಿ ಸಂಬಂಧನ ಹಾಳು ಮಾಡ್ತೀರಾ ಹೇಗೆ? ಹಾಗ್ ಮಾಡಿದ್ರೆ ಕಲ್ಯಾಣಿಗೆ ನೀವೇ ಒಳ್ಳೇದ್ ಮಾಡ್ದಾಗತ್ತೇನೋ. ಹುಚ್ಚು ಪಲ್ಲವಿ, ನಾವ್ ಹೇಳಿರೋ ಚಾಡಿನ ನಂಬಿ ಮದ್ವೆ ನಿಂತೋಯ್ತು ಅನ್ಕೋ. ತಾಯಿ ಬಗ್ಗೆ ಗೊತ್ತಿರೋರು ಮಗಳನ್ನ ಮದ್ವೆ ಮಾಡ್ಕೊಳ್ಳೋದಕ್ ಬರ್ಲಿಲ್ಲ ಅಂತ ವಿಷಯನ ಹಬ್ಬಿಸ್ತೀನಿ. ಅವಳ ಕರ್ಮಕ್ಕೆ ಮದ್ವೆ ಆಯ್ತು ಅನ್ಕೋ. ಜೀವನ ಪೂರ್ತಿ ಅವ್ರ ಅತ್ತೆ ಮಾವ ಕೊಡೋ ಟಾರ್ಚರ್ನ ಅನುಭವಿಸ್ಬೇಕಾಗತ್ತೆ. ನೀವ್ ರಾಜಕೀಯಕ್ಕೆ ಹೋದ್ರೆ ಬೇಗ ಮುಂದ್ ಬರ್ತೀರಾ ಅನ್ಸುತ್ತೆ. ಅದ್ಗೆ